ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ನಾವು ಇವಾಗಲೇ 240 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಕ್ಲಾಸಿನ ಮೊದಲನೇ ಪ್ರಶ್ನೆ ಆ್ಯಂಡ್ 241ನೇ ಪ್ರಶ್ನೆ, ಸೂರ್ಯಜನ್ಯ ಶಾಖ ಎಂದರೇನು? ಸೂರ್ಯಜನ್ಯ ಶಾಖ ಎಂದರೇನು? ಕ್ಲಾಸನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಕ್ಲಾಸ್ಗೆ ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಏನಾದರೂ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನೀವು ರೆಡ್ ಕಲರ್ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಬನ್ನಿ ಉತ್ತರ ನೋಡೋಣ. ಭೂಮಿಯು ಸೂರ್ಯನಿಂದ ಪಡೆಯುವಂತಹ ಶಾಖವನ್ನು ಸೂರ್ಯಜನ್ಯ ಎನ್ನುವರು. ಓಕೆ, ಸೂರ್ಯಜನ್ಯ ಶಾಖ ಅಂದರೆ ಭೂಮಿಯು ಸೂರ್ಯನಿಂದ ಪಡೆಯುವಂತಹ ಶಾಖವನ್ನು ಸೂರ್ಯಜನ್ಯ ಶಾಖ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 242ನೇ ಪ್ರಶ್ನೆ, ಭಾರತದಲ್ಲಿ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವುದು? ಭಾರತದಲ್ಲಿ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವುದು? ಈ ಪ್ರಶ್ನೆಯನ್ನು ಸುಮಾರು 2ರಿಂದ 3 ಸಾರಿ ಅಥವಾ ಅನ್ಕೊತೀನಿ TETನಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಓಕೆ, ಭಾರತದಲ್ಲಿ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವುದು? ಯಾವುದು? ಉತ್ತರ ನೋಡಿ, 1955 ಅಂತಕ್ಕಂಥದ್ದು. ಓಕೆನಾ? 1955 ಪೌರತ್ವ ಕಾಯ್ದೆಯು ಜಾರಿಗೆ ಬಂದಂತಹ ವರ್ಷ ಆಗಿರುತ್ತೆ. ನೆಕ್ಸ್ಟ್ ಬನ್ನಿ. ಹಾಗಿದ್ರೆ 243ನೇ ಪ್ರಶ್ನೆ, ಕಾವಳಿ ಪ್ರೈಸ್ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ? ಓಕೆ, ಕಾವಳಿ ಪ್ರೈಜ್ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ? ಎಲ್ರಿಗೂ ಕೂಡ ಯೂಸ್ ಆಗಲಿ ಅಂತ ಡೈಲಿ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಬರ್ತಾ ಇದೆ. ಅದನ್ನು ಸಹ ವಾಚ್ ಮಾಡಿ ಎಲ್ಲದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ಯಾಕಂದರೆ ಮುಂಬರ್ತಕ್ಕಂತಹ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ GK ಕ್ವಶನ್ಸು ಬಂದೇ ಬರುತ್ತೆ. ಎಲ್ಲದಕ್ಕೂ ಯೂಸ್ ಆಗುವಂಥದ್ದು. ಓಕೆನಾ? ಹಾಗಿದ್ರೆ ಕಾವಳಿ ಪ್ರೈಜ್ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಅಂತಂದರೆ ನರವಿಜ್ಞಾನ, ಭೌತ ವಿಜ್ಞಾನ, ನ್ಯಾನೋ ತಂತ್ರಜ್ಞಾನ. ಓಕೆ, ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 244ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಭಾರತೀಯ ನ್ಯಾಯಾಧೀಶರು ಯಾರು? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಭಾರತೀಯ ನ್ಯಾಯಾಧೀಶರು ಯಾರು? ಈ ಒಂದು ಕ್ಲಾಸು ಮೋಸ್ಟ್ ರಿಕ್ವೆಸ್ಟೆಡ್ ಕ್ಲಾಸ್ ಆಗಿರುತ್ತೆ. ಯಾಕಂತಂದರೆ ಎಲ್ಲರೂ ಕೂಡ GK ಕ್ಲಾಸ್ ಮಾಡಿ, ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿ ಅಂತ ತುಂಬಾ ಕಮೆಂಟ್ ಹಾಕ್ತಾಯಿದ್ರು. ಹಾಗಾಗಿ ನಾನು ಡೈಲಿ ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ಮಧ್ಯಾಹ್ನ 1 ಅಥವಾ 1:30ಗೆ ಕಂಪ್ಯೂಟರ್ ಕ್ಲಾಸ್ ಕೂಡ ಬರ್ತಾ ಇರುತ್ತೆ. ಇವಾಗಲೇ ನಾವು 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಯಾಕೆ ಈಗ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವ್ರಿಗೆ ಆ ಒಂದು ಕ್ಲಾಸ್ ರೀಚ್ ಆಗಿರೋದಿಲ್ಲ. ಈ ಕ್ಲಾಸನ್ನು ನೋಡ್ತಾ ಇರೋವಾಗ ಆ ಕ್ಲಾಸ್ ಬಗ್ಗೆನೂ ಸ್ವಲ್ಪ ಮಾಹಿತಿ ತಿಳಿಲಿ ಅನ್ನೋದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಷ್ಟೇ. ಹಾಗಿದ್ರೆ ಉತ್ತರ ನಾಗೇಂದ್ರ ಸಿಂಗ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಭಾರತೀಯ ನ್ಯಾಯಾಧೀಶರು ನಾಗೇಂದ್ರ ಸಿಂಗ್ ಅವರು ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ 245ನೇ ಪ್ರಶ್ನೆ, ಯಾವ ನಗರವು ವಿಶ್ವ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲ್ಪಟ್ಟ 4ನೆಯ ಭಾರತೀಯವಾಗಿದೆ ಅಂತ? ಯಾವ ನಗರವು ವಿಶ್ವ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲ್ಪಟ್ಟ 4ನೆಯ ಭಾರತೀಯವಾಗಿದೆ? ಹಾಗಿದ್ರೆ ಉತ್ತರ ನೋಡಿ, ಶ್ರೀನಗರ. ಶ್ರೀನಗರವು ವಿಶ್ವ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲ್ಪಟ್ಟ 4ನೇ ಭಾರತೀಯವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 246ನೇ ಪ್ರಶ್ನೆ, ಕರ್ಜನ್ ರೇಖೆಯು ಯಾವ 2 ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಓಕೆ, ಕರ್ಜನ್ ರೇಖೆಯು ಯಾವ 2 ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಹಾಗಿದ್ರೆ ಉತ್ತರ ನೋಡೋಣ, ರಷ್ಯಾ ಮತ್ತು ಪೋಲೆಂಡ್. ಕರ್ಜನ್ ರೇಖೆಯು ರಷ್ಯಾ ಮತ್ತು ಪೋಲೆಂಡ್ ದೇಶಗಳ ನಡುವಿನ ಒಂದು ಗಡಿ ರೇಖೆಯಾಗಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ 247ನೇ ಪ್ರಶ್ನೆ, ತಾಲಿಬಾನ್ ಸಂಘಟನೆ ಯಾವ ದೇಶಕ್ಕೆ ಸೇರಿದ್ದಾಗಿದೆ? ಇದು ಆಗಿದೆ, ಕೆ ಅಂತ ಮಾಡ್ಕೊಳ್ಳಿ.
ತಾಲಿಬಾನ್ ಸಂಘಟನೆ ಯಾವ ದೇಶಕ್ಕೆ ಸೇರಿದ್ದಾಗಿದೆ? ಉತ್ತರ ನೋಡೋಣ. ಅಫ್ಘಾನಿಸ್ತಾನ್. ತಾಲಿಬಾನ್ ಸಂಘಟನೆ ಅಫ್ಘಾನಿಸ್ತಾನ್ ದೇಶಕ್ಕೆ ಸೇರಿದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 248ನೇ ಪ್ರಶ್ನೆ. ವಿಶ್ವದ ಅತಿ ಉದ್ದದ ರೈಲ್ವೆ ಮಾರ್ಗ ಯಾವುದು? ವಿಶ್ವದ ಅತಿ ಉದ್ದದ ರೈಲ್ವೆ ಮಾರ್ಗ ಯಾವುದು? MCQ ಅಲ್ಲಿ ಈ ಪ್ರಶ್ನೆಯನ್ನು ಫ್ರೇಮ್ ಮಾಡ್ಬೋದು, ಬಟ್ ಆಪ್ಷನ್ಸನ್ನು ಕೊಟ್ಟರೆ ಗೊಂದಲ ಆಗುತ್ತೆ. ಹಾಗಾಗಿ ನೇರ ಪ್ರಶ್ನೆಗೆ ನೇರ ಉತ್ತರ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಪ್ರಶ್ನೆಯನ್ನು ತೆಗೆದಿರುವಂಥದ್ದು. ಓಕೆನಾ. ನೆಕ್ಸ್ಟ್ ಬನ್ನಿ ಉತ್ತರ. ಟ್ರಾನ್ಸ್ ಸಿಬೇರಿಯನ್ ರೈಲ್ವೆ. ವಿಶ್ವದ ಅತಿ ಉದ್ದದ ರೈಲ್ವೆ ಮಾರ್ಗ ಟ್ರಾನ್ಸ್ ಸಿಬೇರಿಯನ್ ರೈಲ್ವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 249ನೇ ಪ್ರಶ್ನೆ. ಪರಿಸರದ ಬದಲಾವಣೆಯಿಂದ ಸಿಂಧೂ ನಾಗರಿಕತೆ ಅವನತಿ ಹೊಂದಿತು ಎಂದು ಯಾರು ಹೇಳಿದರು? ಪರಿಸರದ ಬದಲಾವಣೆಯಿಂದ ಸಿಂಧೂ ನಾಗರಿಕತೆ ಅವನತಿ ಹೊಂದಿತು ಎಂದು ಯಾರು ಹೇಳಿದರು? ಸ್ನೇಹಿತರೆ, ನಾನು ಈ ಒಂದು PDF ಅಲ್ಲಿ 250 ಪ್ರಶ್ನೆಗಳು ಆದ ನಂತರ ಓಕೆ, ಈ PDF ಕಾಪಿ ನಿಮ್ಮ ಕೈಗೆ ಬೇಕು ಅನ್ನೋದಾದರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಸೊ ನೀವು 500 ಪ್ರಶ್ನೆ ಆದ ನಂತರ ಕಾಮೆಂಟ್ ಹಾಕಿ. ಓಕೆ, ನಿಮಗೆ ಈ ಒಂದು PDF ಕಾಪಿ ಬೇಕು ಅನ್ನೋದಾದರೆ ಖಂಡಿತ ನಿಮಗೆ ಇದು PDF ಕೊಡ್ತೀನಿ. ಕಂಪ್ಲೀಟಾಗಿ 1 to 500 ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಓಕೆ, ಇದನ್ನು ಕೊಡ್ತೀನಿ. ಯಾರಿಗೆ ಬೇಕು ಅವರು ಖಂಡಿತ ಕಾಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಾನು ಅವ್ರಿಗೆ PDF ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಇಲ್ಲಾಂದರೆ ಡೈಲಿ ಒಂದೊಂದು ಕ್ಲಾಸಲ್ಲಿ 10 ಕ್ವಶನ್ಸ್ ಏನಿದೆ ನೀವು ಬರ್ಕೋತಾ ಹೋಗ್ತೀನಿ ಅಂದರೂ ಪರವಾಗಿಲ್ಲ. ಎಲ್ಲ ಒಟ್ಟಿಗೆ ಬೇಕು ನನಗೆ PDF ಮುಖಾಂತರ ನೀಟಾಗಿ ಅಂತಂದರೆ ಹೀಗಾದರೂ ತಗೊಳ್ಬೋದು. ಓಕೆನಾ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಪೇರ್ ಸರ್ವಿಸ್. ಯಾವುದು? ಪೇರ್ ಸರ್ವಿಸ್. ಪರಿಸರದ ಬದಲಾವಣೆಯಿಂದ ಸಿಂಧೂ ನಾಗರಿಕತೆ ಅವನತಿ ಹೊಂದಿತು ಎಂದು ಪೇರ್ ಸರ್ವಿಸ್ ಅವರು ಹೇಳಿರ್ತಾರೆ ಅಂತಕ್ಕಂಥ ಮಾಹಿತಿ. ಈ ಕ್ಲಾಸಿನ ಕೊನೆಯ ಪ್ರಶ್ನೆ ನೋಡೋಣ. 250ನೇ ಪ್ರಶ್ನೆ. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ಓಕೆ, ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ಓಕೆ, ಉತ್ತರ ನೋಡೋಣ. ಹಾಗಿದ್ರೆ ಜುನಾಗಢ ಶಾಸನ ಅಂತಕ್ಕಂಥದ್ದು. ಯಾವುದು? ಭಾರತದ ಮೊಟ್ಟ ಮೊದಲ ಶಾಸನ ಜುನಾಗಢ ಶಾಸನ ಅಂತಕ್ಕಂಥದ್ದು. ಸ್ನೇಹಿತರೆ, ಐ ಥಿಂಕ್ ಈ ಕ್ಲಾಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಿನೇ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.